ಕೇರಳದಲ್ಲಿ ಮುಂದಿನ ತಿಂಗಳು ಖಾಸಗಿ ರೈಲು ಸಂಚಾರ. ಇಲ್ಲಿದೆ ಪೂರ್ಣ ಮಾಹಿತಿ. ಕೇರಳ ರಾಜ್ಯದಲ್ಲಿ ಮೊದಲ ಬಾರಿಗೆ ಖಾಸಗಿಯಾಗಿ ನಡೆಸುವ ರೈಲು ಸೇವೆಯು ಪ್ರಸಿದ್ಧ ನಗರವಾದ ತಿರುವನಂತಪುರಂನಿಂದ ಜೂನ್ 4ರಂದು ಪ್ರಾರಂಭವಾಗಲಿದೆ. ಅದು ಕೇವಲ 1 ತಿಂಗಳು ಮಾತ್ರ. ಭಾರತೀಯ ರೈಲ್ವೆಯ ಹೆಮ್ಮೆಯ ಯೋಜನೆಯಾದ ಭಾರತ್ ಗೌರವ್ ಯಾತ್ರಾ ಭಾಗವಾಗಿ ಕೇರಳದ ಮೊದಲ ಖಾಸಗಿ ರೈಲು ಸೇವೆಯನ್ನು ಖಾಸಗಿ ಪ್ರವಾಸಿಗರ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಈ ವಿಶಿಷ್ಟ ಯೋಜನೆಗಾಗಿ ಖಾಸಗಿ ಸೇವಾ ಕಲ್ಪನೆಯ ಮೂಲಕ ಪ್ರಯಾಣಿಕರಿಗೆ ವಿಶ್ವ ದರ್ಜೆಯ ಮತ್ತು ಆರೋಗ್ಯಕರ ಅನುಭವವನ್ನು ಒದಗಿಸುವ ಸಲುವಾಗಿ ಪ್ರಿನ್ಸಿ ವರ್ಲ್ಡ್ ಟ್ರಾವೆಲ್ಸ್ ಗ್ಲೋಬಲ್ ರೈಲ್ವೇಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದೆ. ಮೊದಲ ಬಾರಿಗೆ ಕೇರಳದಿಂದ ಗೋವಾ, ಮುಂಬೈ ಮತ್ತು ಅಯೋಧ್ಯೆಯಂತಹ ಸ್ಥಳಗಳಿಗೆ ಪ್ರವಾಸಿಗರಿಗೆ ಖಾಸಗಿ ರೈಲುಗಳು ಲಭ್ಯವಿರುತ್ತವೆ. ರಾಜ್ಯದಿಂದ ಗೋವಾಕ್ಕೆ ಖಾಸಗಿ ರೈಲು ಪ್ರಯಾಣ ಮುಂದಿನ ತಿಂಗಳು ಆರಂಭವಾಗಲಿದೆ. ಕೇರಳದಿಂದ 3 ಪ್ರಮುಖ ಸ್ಥಳಗಳಿಗೆ ಖಾಸಗಿ ರೈಲು ಪ್ರಯಾಣವನ್ನು ಬುಕ್ ಮಾಡಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜೂನ್ 4ರಂದು ತಿರುವನಂತಪುರಂನಿಂದ ಗೋವಾದ ಮಡಗಾಂವ್ಗೆ ಹೊರಡಲಿದೆ. 4 ದಿನಗಳ ಪ್ರವಾಸದ ಪ್ಯಾಕೇಜ್ ಅನ್ನು 3 ವಿಭಾಗಗಳಲ್ಲಿ ಲಭ್ಯವಿದೆ. ಭಾರತೀಯ ರೈಲ್ವೆಯು ಸುಮಾರು 1-2 ವರ್ಷಗಳ ಹಿಂದೆ ಭಾರತ್ ಗೌರವ್ ಪ್ರವಾಸಿ ರೈಲುಗಳ ಅಡಿಯಲ್ಲಿ ಥೀಮ್ ಆಧಾರಿತ ಸರ್ಕ್ಯೂಟ್ಗಳಲ್ಲಿ ಪ್ರವಾಸಿ ರೈಲುಗಳನ್ನು ನಿರ್ವಹಿಸುವ ಖಾಸಗಿ ಪರಿಕಲ್ಪನೆಯನ್ನು ಪರಿಚಯಿಸಿತು. ಖಾಸಗಿ ಕಂಪನಿಯೊಂದು ಕೇರಳದಿಂದ ಈ ವಿಭಾಗಕ್ಕೆ ಬರುತ್ತಿರುವುದು ಇದೇ ಮೊದಲು. ಈ ಹಿಂದೆ ಕರ್ನಾಟಕ ಮತ್ತು ತಮಿಳುನಾಡು ಮುಂತಾದ ರಾಜ್ಯಗಳಿಂದ ಇಂತಹ ಖಾಸಗಿ ರೈಲು ಪ್ರವಾಸಗಳನ್ನು ಪ್ರಾರಂಭಿಸಲಾಯಿತು. ಪ್ರಿನ್ಸಿ ಟೂರ್ಸ್ನ ಅಧಿಕಾರಿಗಳ ಪ್ರಕಾರ ಪ್ರವಾಸೋದ್ಯಮ ಉದ್ದೇಶಗಳಿಗಾಗಿ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸಲು ರೈಲುಗಳನ್ನು ಭಾರತೀಯ ರೈಲ್ವೆಯಿಂದ SRMPR ಖರೀದಿಸಿದೆ. ಕೇರಳದಿಂದ ಮುಖ್ಯವಾಗಿ 3 ಪ್ರವಾಸದ ಪ್ಯಾಕೇಜ್ಗಳಿವೆ. ತಿರುವನಂತಪುರಂನಿಂದ ಮುಂಬೈ ಮತ್ತು ತಿರುವನಂತಪುರಂನಿಂದ ಗೋವಾ ಮತ್ತು ತಿರುವನಂತಪುರಂನಿಂದ ಅಯೋಧ್ಯೆ. ರೈಲುಗಳಿಗೆ ಸೀಮಿತ ನಿಲುಗಡೆಗಳಿವೆ ಮತ್ತು ಟಿಕೆಟ್ ಕಾಯ್ದಿರಿಸಿದವರು ಮಾತ್ರ ರೈಲನ್ನು ಪ್ರವೇಶಿಸಬಹುದು. ಪ್ಯಾರಾಮೆಡಿಕಲ್ ತಂಡ ಮತ್ತು ಪ್ಯಾಂಟ್ರಿ ಸೇರಿದಂತೆ ಒಟ್ಟು 60 ಸಿಬ್ಬಂದಿಗಳು ರೈಲಿನಲ್ಲಿ ಲಭ್ಯವಿರಲಿದ್ದಾರೆ ಎಂದು ದೇವಿಕಾ ಮೆನನ್ ಹೇಳಿದ್ದಾರೆ. ರೈಲಿನಲ್ಲಿ CCTV ಕ್ಯಾಮೆರಾಗಳು ಮತ್ತು ವೈಫೈ ಅಳವಡಿಸಲಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಕಾರ್ಯನಿರ್ವಹಿಸಲಿದೆ. ಕೇರಳದಿಂದ ತಿರುವನಂತಪುರಂ, ಕೊಲ್ಲಂ, ಕೊಟ್ಟಾಯಂ, ಎರ್ನಾಕುಲಂ, ತ್ರಿಶೂಲ್, ಕೋಝಿಕೋಡ್, ಕಣ್ಣೂರು ಮತ್ತು ಕಾಸರಗೋಡುಗಳಿಂದ ರೈಲುಗಳು ಹತ್ತಲಿವೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.